ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಪಾವ್ ಭಾಜಿ ರೆಸಿಪಿನ ಮನೆಯಲ್ಲೇ ಈಸಿಯಾಗಿ ಮಕ್ಕಳಿಗೆ ಹೆಂಗೆ ಮಾಡ್ಕೊಳ್ಳೋಕ್ಕೂ ಹೇಳ್ಕೊಡ್ತೆ ಆತ. ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಜಾಸ್ತಿ ವೀಡಿಯೋನ ಮಾಡಲಿ ಸಪೋರ್ಟ್ ಮಾಡಿ ಆತ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಂಥದ್ದು ಹೇಳಿ ನೋಡ್ಕೊಂಬಪ್ಪ ಬನ್ನಿ. ಜಾಸ್ತಿ ಐಟಮ್ಸ್ ಏನು ಇರ್ತಲ್ಲ, ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಳೋಕ್ಕೂ ಮನೆಯಲ್ಲೇ. ಟೊಮೆಟೊ, ಬೀಟ್ರೂಟ್, ಬೀನ್ಸ್, ಈರುಳ್ಳಿ, ದೊಡ್ಡ ಮೆಣಸು, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಕ್ಯಾರೆಟ್, ಹೂಕೋಸು, ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆಹಣ್ಣು. ಇದಿಷ್ಟು ಐಟಮ್ಸ್ ಬೇಕಾದದ್ದು. ಬಟ್ ತರಕಾರಿ ನಿಮ್ಮ ಮನೇಲಿ ಎಲ್ಲನೂ ಸಹಿತ ಇಲ್ಲ ಅಂದರೆ ಮಿಸ್ ಮಾಡ್ಲಕ್ಕು ಏನು ತೊಂದರೆ ಇಲ್ಲ. ಬಟ್ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಮಿಸ್ ಮಾಡಡಿ ಆತ. ಮತ್ತು ಪಾವ್ ಭಾಜಿ ಮಸಾಲ, ಅರಿಶಿನ, ಗರಂ ಮಸಾಲ ಮತ್ತು ಖಾರದ ಪುಡಿ, ಇದಿಷ್ಟು ಮಸಾಲೆ ಇದ್ದರೆ ಪಾವ್ ಭಾಜಿ ತಿಂಬಳೆ ರೆಡಿ. ಇವಾಗ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಬಪ್ಪ ಬನ್ನಿ. ನೋಡಿ, ಇವಾಗ ನಾನು ತರಕಾರಿ ಎಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಯಾವ್ಯಾವ ತರಕಾರಿನ ಹಾಕಿದ್ದೆ ಹೇಳಿ ನೋಡುವ ಬನ್ನಿ. ನೋಡಿ, ಇದು ಬೀಟ್ರೂಟ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಕ್ಯಾರೆಟ್ನ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಹೂಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಟೊಮೆಟೊನು ಸಹಿತ ಈ ಥರ ಕಟ್ ಮಾಡಿ, ಬೀನ್ಸು, ಕ್ಯಾಪ್ಸಿಕಮ್ಮು. ಅಂದರೆ ಬೀಟ್ರೂಟ್ನ ಎಂತಕ್ಕೆ ಹಾಕೋದು ಅಂದರೆ ಮೇನ್ ಅಂದರೆ ಕಲರ್ಗೋಸ್ಕರ. ನೋಡಿ, ನಾವು ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇಲ್ಲ, ಅದ್ರ ಬದಲಿಗೆ ಬೀಟ್ರೂಟ್ನ ಹಾಕೊಂಬ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆ 2 ಸ್ಪೂನ್ ಅಪ್ಪಷ್ಟು ಪಾವ್ ಭಾಜಿ ಮಸಾಲ, ಹಾಗೆ ಒಂದು ಅರ್ಧ ಲಿಂಬೆಹಣ್ಣು, 1-2 ಹಸಿಮೆಣಸು, ಮತ್ತು ಚಿಕ್ಕದಾಗಿ ಕಟ್ ಮಾಡಿದ ಒಂದಷ್ಟು ಈರುಳ್ಳಿ. ಮತ್ತು ಆಲೂಗಡ್ಡೆ ಸಹಿತ ನಾನು ಕಟ್ ಮಾಡಿದ್ದೆ, ಬಟ್ ಅದು ಈ ವಿಡಿಯೋದಲ್ಲಿ ಮಿಸ್ ಆಯಿತು ಆತ. ಹಿಂಗೆ ಅದನ್ನು ಸಹಿತ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ ಟೇಸ್ಟು. ನೋಡಿ, ಈ ಥರ ಕಲರ್ಫುಲ್ ತರಕಾರಿ ಅಂದರೆ ಮಕ್ಕಳಿಗೆ ಹೆಲ್ತಿಯಾಗಿ ಇರ್ತು, ಆರೋಗ್ಯಕ್ಕೂ ರಾಶಿ ಒಳ್ಳೆಯದು. ನಾರ್ಮಲಾಗಿ ತರಕಾರಿ ಕಟ್ ಮಾಡಿಕೊಟ್ರೆ ಮಕ್ಕಳು ಸಹಿತ ತಿಂತಿಲ್ಲ. ಸೊ ಈ ಥರ ಮಾಡಿಕೊಡೋದ್ರಿಂದನೇ ಮಕ್ಕಳು ಸಹಿತ ಟೇಸ್ಟ್ ಇದ್ದೊಳ್ಕೊಂಡು ಎಲ್ಲ ತರಕಾರಿ ಹಾಕಿದ್ದನ್ನು ಮಸಾಲೆನ ಯೂಸ್ ಮಾಡ್ತಾರೆ. ಅದರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮಾರ್ಕೆಟಿಂದ ತಪ್ಪೋದ್ರಿಗಿಂತ ಮನೆಯಲ್ಲೇ ಈಸಿಯಾಗಿ ಈ ಥರ ಮಾಡಿದ್ರೆ ಮಕ್ಕಳ ಆರೋಗ್ಯಕ್ಕೆ ರಾಶಿ ಚಲೋದು ಒಳ್ಳೆ. ನೋಡಿ, ಇವಾಗ ನಾನು ಕುಕ್ಕರ್ನ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆನ 1-2 ಸ್ಪೂನ್ ಅಪ್ಪಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೆ. ಇವಾಗ ನಾನು ಇದಕ್ಕೆ ಅಮೂಲ್ ಅವ್ರದ್ದು ಬೆಣ್ಣೆನ ಆ್ಯಡ್ ಮಾಡ್ತಾಯಿದ್ದೆ. ಮನೇಲಿ ಮಾಡಿದ ಬೆಣ್ಣೆ ಖಾಲಿಯಾಗಿತ್ತು, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೆ. ಮನೆಯಲ್ಲೇ ಮಾಡಿದ ಬೆಣ್ಣೆ ಇದ್ದರೆ ಮತ್ತು ಒಳ್ಳೆಯದು. ಇವಾಗ ನಾನು 2 ಕ್ಯೂಬ್ ಬೆಣ್ಣೆನ ಯೂಸ್ ಮಾಡಿದ್ದೆ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿತ್ತು. ಇಲ್ಲ ಹೇಳಿದ್ರೆ ಸ್ಕಿಪ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಬಟ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಅದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇವಾಗ ನಾವು ಇದಕ್ಕೆ 1 ಸ್ಪೂನ್ ಅಪ್ಪಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಬ. ಜೀರಿಗೆನ ಆ್ಯಡ್ ಮಾಡೋದ್ರಿಂದ ಇವಾಗ ನಾವು ಬ್ರೆಡ್ನ ಯೂಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಗ್ಯಾಸ್ ಹಪ್ಪೋ ಚಾನ್ಸ್ ಇತ್ತು. ಜೀರಿಗೆನ ಹಾಕೋದ್ರಿಂದ ಅದು ಯಾವುದು ಪ್ರಾಬ್ಲಮ್ ಆಗ್ತದೆ. ಇವಾಗ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡದ್ದನ್ನು ಆ್ಯಡ್ ಮಾಡ್ತಾಯಿದ್ದೆ. ಹಾಗೆ ಹಸಿಮೆಣಸನ್ನು ಕೂಡ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೆ. ಇದನ್ನು ಇವಾಗ ಒಂದು ಸ್ವಲ್ಪ ಕೆಂಪಗಾಗಲಿ ಆ ಥರ ಬಿಡ್ಬೋದು. ಇವಾಗ ಆಗ್ತಾ ಉಂಟು. ಇವಾಗ ಇದಕ್ಕೆ ನಾವು ನೆಕ್ಸ್ಟು ಈರುಳ್ಳಿನ ಹಾಕೊಂಬ. ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಬಾಡೋ ಥರ ಕಲರ್ ಚೇಂಜ್ ಆದರೆ ಸಾಕು. ಈ ಥರ ಚಂದ ಮಾಡಿ ಹುರ್ಕೊಂಬಾತ. ನೋಡಿ, ಈ ಥರ ಅದರ ಕಲರ್ ಚೇಂಜ್ ಆದರೆ ಸಾಕು. ಜಾಸ್ತಿ ಏನು ಬೇಯಿಸಲಿಲ್ಲ, ಕಲರ್ ಚೇಂಜ್ ಆದರೆ ಸಾಕು. ಇವಾಗ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ ಮಸಾಲೆನ ಆ್ಯಡ್ ಮಾಡ್ಬಾತ. ಈ ಥರ ಇವಾಗ ಅದನ್ನು ಸಹಿತ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಬ. ಒಂದು ಸ್ವಲ್ಪ ಗ್ಯಾಸ್ನ ನಾರ್ಮಲ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಬಿಸಿ ಇಟ್ಕೊಂಡ್ರೆ ಕತ್ತೊಪ್ಪು ಚಾನ್ಸ್ ಇರ್ತು. ಸ್ವಲ್ಪ ಕಡಿಮೆನೇ ಇದ್ರಿ ಆತ. ಇವಾಗ ಮೊದಲೇ ಕಟ್ ಮಾಡಿ ಇಟ್ಕೊಂಡು ತರಕಾರಿ ಎಲ್ಲ ಏನಿದ್ದ ಎಲ್ಲ ತರಕಾರಿನ ಸಹಿತ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೆ. ಮನೇಲೇನಾದರೂ ಇಷ್ಟು ಎಲ್ಲ ತರಕಾರಿ ರೆಡಿ ಇಲ್ಲೇ ತಕ್ಷಣಕ್ಕೆ ಅಂದರೆ ಬೀಟ್ರೂಟ್, ಕ್ಯಾರೆಟ್ ಮತ್ತು ಈರುಳ್ಳಿ ಇಷ್ಟೇ ಇದ್ದರೂ ಸಹಿತ ಟೇಸ್ಟು ರಶಿನೇ ಚಲೋ ಆಗ್ತದೆ. ಬಟ್ ಜಾಸ್ತಿ ತರಕಾರಿನ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು ಅಷ್ಟೇ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೆ. ಇವಾಗ ಅದು ಸ್ವಲ್ಪ ಮುಳುಗೋ ಥರ ನೀರನ್ನ ಸಹಿತ ಆ್ಯಡ್ ಮಾಡಿ, ನಿಮಗೆ ಸ್ವಲ್ಪ ಸ್ವೀಟ್ ಇಷ್ಟ ಅಂತಂದರೆ ಒಂದು ಸ್ವಲ್ಪ ಸಕ್ಕರೆನೂ ಸಹಿತ ಆ್ಯಡ್ ಮಾಡ್ಕೊಳ್ಳೋಕ್ಕೂ. ನನಗೆ ಸ್ವಲ್ಪ ಸ್ವೀಟ್ ಇಷ್ಟ, ಹಾಗಾಗಿ ನಾನು ಇದಕ್ಕೆ 1-2 ಸ್ಪೂನ್ ಅಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೆ.
ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಕ್ಕು, ಹಾಕಲೇಬೇಕು ಏನಿಲ್ಲ. ಇವಾಗ ಕುಕ್ಕರ್ನ ಮುಚ್ಚಲಾಕಿ ಒಂದು 5 ಸೀಟಿನ ಹಾಕ್ಸ್ಕೊಂಡೆ. ಅದಾದ ನಂತರ ಈ ಥರ ರೆಡಿ ಆಯಿತು ನೋಡಿ. ನಾನಿವಾಗ 5 ವಿಸಲ್ನ ಹಾಕಿಸಿ ಕುಕ್ಕರ್ ಮುಚ್ಚಲನ್ನ ತೆಗೆದಿದ್ದು. ಇವಾಗ ಈ ಥರ ಚೆಂದ ಬೆಂದಿದ್ದು. ಇವಾಗ ಈ ಬೆಂದಿದ್ದನ್ನು ನೆಕ್ಸ್ಟ್ ಪ್ರೊಸೆಸ್ ಬಂದು ನಮ್ಮದು ಇವಾಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋ. ಅಂದರೆ ಯಾವುದೇ ತರಕಾರಿನೂ ಇಂಥ ತರಕಾರಿ ಹೇಳಿ ಗುರ್ಸಿಕ್ಲಾಗ ಆ ಥರ ಫುಲ್ಲು ಸ್ಮ್ಯಾಶ್ ಮಾಡಿ ಲಿಕ್ವಿಡ್ ಫಾರ್ಮ್ಗೆ ಎಲ್ಲನೂ ತರಕಾರಿ ಲಿಕ್ವಿಡ್ ಫಾರ್ಮ್ಗೆ ಆ ಥರ ಈ ಥರ ಸ್ಮ್ಯಾಶ್ ಮಾಡೋ ಎಲ್ಲನೂ ಸಹಿತ. ಇವಾಗ ಒಂದು ತವನ ಬಿಸಿ ಪ್ಲೇಟ್ ಇಟ್ಕೊಂಡು ಇವಾಗ ನಾನು ಇದಕ್ಕೆ ಮತ್ತೆ 2 ಕ್ಯೂಬಷ್ಟು ಬೆಣ್ಣೆನ ಆ್ಯಡ್ ಮಾಡಿದೆ. ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಹೊತ್ತಾಗಿದ್ದರಿಂದ ಸಾಫ್ಟ್ ಆಗಿಬಿಟ್ಟಿದ್ದು. ಫ್ರಿಜ್ಜಲ್ಲಿದ್ದರೆ ಸ್ವಲ್ಪ ಗಟ್ಟಿಯಾಗಿರ್ತು, ಹಾಕಲೇ ಈಸಿ ಆಗ್ತದೆ. ನಾನಿವಾಗ ಇದಕ್ಕೆ 2 ಕ್ಯೂಬ್ನ ಮತ್ತು ಬೆಣ್ಣೆನ ಆ್ಯಡ್ ಮಾಡ್ತಾಯಿದ್ದೆ. ಇಲ್ಲಾಂದರೆ ನೀವು ಎಣ್ಣೆನೂ ಕೂಡ ಯೂಸ್ ಮಾಡ್ಕೊಳ್ಳಕ್ಕು. ಆದರೆ ಬೆಣ್ಣೆ ಹಾಕೋದ್ರಿಂದ ಅದರ ಸ್ಮೆಲ್ ಚೆನ್ನಾಗಿರ್ತು, ಟೇಸ್ಟ್ ಕೂಡ ಚೆನ್ನಾಗಿರ್ತು. ಇವಾಗ 2 ಬೆಣ್ಣೆನ ಹಾಕಿ ಅದು ಬಿಸಿ ಹಪ್ಪಲೆ ಬಿಡ್ಬಾತ ನೋಡಿ. ಈ ಥರ ಅದು ಕರಗ್ತಾ ಇದ್ದಂಗೆ ನೆಕ್ಸ್ಟು ನಾವು ಇದಕ್ಕೆ ಬೇಕಾದ ಐಟಮ್ಸ್ನ ಇವಾಗ ಹಾಕ್ತಾಯಿದ್ದೆ. ಸ್ವಲ್ಪ ಎಣ್ಣೆನೂ ಸಹಿತ ಆ್ಯಡ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಎಣ್ಣೆನೂ ಹಾಕಿ ಆದ ನಂತರ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ 1 ಸ್ಪೂನಪ್ಪಷ್ಟು ಖಾರ ಪುಡಿ. ಜಾಸ್ತಿ ಏನು ಹಾಕೋದು ಬೇಡ, ಖಾರ ಬೇಕು ಅಂದರೆ ಹಾಕೊಳ್ಳಕ್ಕು, ಆದರೆ ಜಾಸ್ತಿ ಬಿಸಿ ಹಪ್ಪೋದೇನು ಬೇಡ. ಎಣ್ಣೆ ಜಾಸ್ತಿ ಬಿಸಿ ಆದರೆ ಖಾರ ಪುಡಿ ಹಾಕ್ತಾ ಇದ್ದಂಗೆ ಕತ್ತೋಗ್ತು. ನಾನು ಇದಕ್ಕೆ ಇವಾಗ ಸ್ಪೆಷಲ್ ಅಂದರೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೆ. ಕಸೂರಿ ಮೇಥಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರ್ತು. ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಳಕ್ಕು, ಹಾಕಲೇಬೇಕು ಅಂತ ಇಲ್ಲ. ನನಗೆ ಸ್ವಲ್ಪ ಕಸೂರಿ ಮೇಥಿ ಇಷ್ಟ, ಅದಕ್ಕೆ ಆ್ಯಡ್ ಮಾಡಿದ್ದೆ. ಸೊ ಟೇಸ್ಟು ಕೂಡ ಚೆನ್ನಾಗೇ ಬಂತು, ಇಲ್ಲ ಅಂದ್ರೂ ತೊಂದರೆ ಏನಿಲ್ಲ. ಇವಾಗ ಕಸೂರಿ ಮೇಥಿ ಒಂದು ಸ್ವಲ್ಪ ಲೈಟ್ ಬಿಸಿಯಲ್ಲಿ ಅದು ಕ್ರಿಸ್ಪಿ ಆದರೆ ಸಾಕು ನೋಡಿ. ಇವಾಗ ಸ್ವಲ್ಪ ಬಿಸಿ ಆಗ್ತಾ ಇದ್ದು ಚೆನ್ನಾಗಿ ಫ್ರೈ ಆಯ್ತು. ಇವಾಗ ನಾವೇನು ಪೇಸ್ಟ್ನ ಇವಾಗ ತರಕಾರಿ ಎಲ್ಲನೂ ಕೂಡ ಏನು ಮಿಕ್ಸ್ ಮಾಡಿದ್ದು ಆ ಪೇಸ್ಟ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೆ ನೋಡಿ. ಇಷ್ಟು ಸಣ್ಣಗೆ ಸ್ಮ್ಯಾಶ್ ಆಗೋದು, ಯಾವ ತರಕಾರಿನೂ ಗುರ್ಸಿಕ್ಲಾಗ ಆ ಥರ ಸ್ಮ್ಯಾಶ್ ಆದರೆ ಮಾತ್ರ ಮಕ್ಳು ಯೂಸ್ ಮಾಡ್ತಾವೆ. ಅದೇ ನೀವು ಸ್ವಲ್ಪ ತರಕಾರಿ ಕಂಡ್ರೆ ಆ ತರಕಾರಿನೇ ಮಕ್ಳು ಎತ್ತಿಡೋ ಚಾನ್ಸ್ ಇರ್ತದೆ. ಅದಕ್ಕೆ ಈ ಥರ ಚೆಂದ ಮಾಡಿ ಪಾವ್ ಭಾಜಿಗೆ ಯಾವಾಗಲೂ ನೈಸಾಗಿ ಈ ಥರ ಪೇಸ್ಟ್ನ ಮಾಡ್ಕೊಳ್ಳೋ. ಇವಾಗ ಇದು ಕುದಿಯ ಚೆನ್ನಾಗಿ ನೋಡಿ. ಇವಾಗ ಲೈಟಾಗಿ ಕುದಿಯಲು ಸ್ಟಾರ್ಟ್ ಆಯಿತು. ನಾನಿವಾಗ ಕುಕ್ಕರ್ಗೂ ಇನ್ನು ಸ್ವಲ್ಪ ನೀರು ಹಾಕಿ ತೊಳೆಬರ್ಸಿ ಇವಾಗ ಮತ್ತೆ ಅದಕ್ಕೆ ಆ್ಯಡ್ ಮಾಡಿದ್ದೆ. ನಮಗೆ ಎಷ್ಟು ತೆಳ್ಳಬೇಕು ಹೇಳಿ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಕ್ಕು. ಮತ್ತು ಇವಾಗ ಏನಾದ್ರೂ ನಿಮಗೆ ಗರಂ ಮಸಾಲ ಇರ್ಲಕ್ಕು ಅಥವಾ ಪಾವ್ ಭಾಜಿ ಮಸಾಲ ಪೌಡರ್ ಏನಾದ್ರು ಕಡಿಮೆ ಇದ್ದೋಳು ಅನಿಸಿದ್ರೆ ಟೇಸ್ಟ್ ಮಾಡಿ ನೋಡಿ ಇವಾಗ ಆ್ಯಡ್ ಮಾಡ್ಕೊಳ್ಳಕ್ಕು. ಮತ್ತೆ ಬೇಕೋಳಾದರೆ ಆ್ಯಡ್ ಮಾಡ್ಕೊಳ್ಳಕ್ಕು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹಿತ ಇವಾಗ ಆ್ಯಡ್ ಮಾಡ್ತೆ. ಚಿಕ್ಕದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀವಿ. ಈ ಥರ ನೋಡಿ. ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಅದು ಚೆಂದ ಮಾಡಿ ಕುದ್ರೆ ಆವಾಗ ಕಲರ್ ಕೂಡ ರಶ್ಶಿನೇ ಚೆಂದ ಕಾಣ್ತತ್ತ ನೋಡಿ. ಇವಾಗ ಇದು ಕುದೀತಾ ಇದೆ, ನೋಡಿದ್ರೇ ಬೇಗ ತಿಂದುಬಿಡಾಳಿ ಅನ್ನಿಸ್ತು ಅಲ್ಲ. ಇವಾಗ ನೀವು ಅಷ್ಟೇ, ಇವಾಗ ನಾನು ಏನು ಸ್ಟೆಪ್ನ ಫಾಲೋ ಮಾಡಿದ್ನೋ ಇದೇ ಸ್ಟೆಪ್ನ ಫಾಲೋ ಮಾಡಿ ಸಖತ್ ಟೇಸ್ಟಿಯಾಗಿ ಪಾವ್ ಭಾಜಿ ರೆಡಿ ಆಗ್ತು ಮನೆಯಲ್ಲೇ ಆತ. ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಆತೋಳಿ ನಂಗೆ ಕಮೆಂಟ್ ಮಾಡಿ ಆತ. ಏನಾದರೂ ಮತ್ತೆ ಚೇಂಜಸ್ ಇದ್ದರೆ ನನಗೂ ಸಹಿತ ಹೆಲ್ಪ್ ಆಗ್ತು ನೋಡಿ. ಇವಾಗ ಚೆಂದಾಗಿ ಕುದಿಯಲ್ಲ ಸ್ಟಾರ್ಟ್ ಆಯಿತು. ಇವಾಗ 1 ಲಿಂಬೆ ಹಣ್ಣನ್ನ ನಾನು ಇದಕ್ಕೆ ಹೆಣ್ಕೊತಾ ಇದ್ದೆ. ಒಂದು ಕಡಿನ ಹಿಂಡಿದ್ದೆ. ಇವಾಗ ಇನ್ನೊಂದು ಕಡೆ ಅಂದರೆ 1 ಲಿಂಬೆ ಹಣ್ಣನ್ನ ಇದಕ್ಕೆ ಹೆಣ್ಕೊತಾ ಇದ್ದೆ. ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ, ಮೊದಲನೇ ಲಿಂಬು ರಸನ ಆ್ಯಡ್ ಮಾಡಲಾಗ ಲಾಸ್ಟಲ್ಲಿ ಆ್ಯಡ್ ಮಾಡ. ಇವಾಗ ನಂಗೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಕಡಿಮೆ ಇದ್ದೋಳು ಅನಿಸಿತ್ತು. ಸೊ ನಾನು ಸ್ವಲ್ಪ ಪಾವ್ ಭಾಜಿ ಮಸಾಲ ಪೌಡರ್ನ ಇನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೆ ಇವಾಗ ಲಾಸ್ಟಲ್ಲಿ ನೋಡಿ. ಇವಾಗ ಚೆಂದಾಗಿ ಕುದೀತಾ ಇತ್ತು. ಇಷ್ಟು ಕುದ್ರೆ ಸಾಕು. ಇವಾಗ ಅದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬ ನೋಡಿ. ಇವಾಗ ಸರ್ವಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿದ್ದು ಕಲರು, ಎಷ್ಟು ಬಿಸಿ ಬಿಸಿಯಾಗಿದ್ದು ನೋಡಿ. ನೋಡಿದ್ರೆ ತಕ್ಷಣ ತಿಂದುಬಿಡ್ರ ಅನ್ನಿಸ್ತು. ಇವಾಗ ಈ ಥರ ಇದ್ದರೆ ಯಾವ ಮಕ್ಕ ತಾನೇ
ಸ್ನ್ಯಾಕ್ಸ್ ಬೇಡ ಹೇಳ್ತಾ ಈ ಥರ ಹೆಲ್ತಿ ಸ್ನ್ಯಾಕ್ಸ್ನ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಖುಷಿ ಆಗ್ತದೆ. ಇದನ್ನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ನಿಮ್ಮ ಮನೇಲಿ ಹೆಂಗೆ ಬಂತು ಪಾವ್ ಭಾಜಿ ಮಸಾಲ ರೆಸಿಪಿ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ನನ್ನ ಚಾನಲ್ನ ಇಷ್ಟೊತ್ತುವರೆಗೆ ನೋಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೇ ಎಲ್ಲರಿಗೂ ಥ್ಯಾಂಕ್ಸ್. ಲಾಸ್ಟಲ್ಲಿ ನೋಡಿ, ಇವಾಗ ನಾನು ಈ ಥರ ಒಂದು ಸ್ವಲ್ಪ ಬೆಣ್ಣೆನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಂದ ಕಾಂಬಳ ಹೇಳಿ ಹಾಕಿದ್ದೆ. ನೀವು ಕೂಡ ಅದನ್ನು ಆ್ಯಡ್ ಮಾಡ್ಕೊಳ್ಳಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ಹಾಕೋದ್ರಿಂದ ಮತ್ತು ಟೇಸ್ಟ್ ಚೆನ್ನಾಗಿರ್ತದೆ. ಅದರಲ್ಲೂ ಈ ಥರ ಮಳೆ ಸ್ಟಾರ್ಟ್ ಆದಾಗ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಪಾವ್ ಭಾಜಿ ತಿಂದರೆ ದೊಡ್ಡವರಿಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿರ್ತದೆ. ನಾನು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಈ ಥರ ತವಾದ ಮೇಲೆ ಫ್ರೈ ಮಾಡ್ಕೊಂಡೆ, ಬ್ರೆಡ್ನು ಸಹಿತ. ಆವಾಗ ಬ್ರೆಡ್ ಕೂಡ ಬಿಸಿ ಬಿಸಿಯಾಗಿರ್ತು. ಒಂದು ಲಿಂಬೆಹಣ್ಣ ಕಟ್ ಮಾಡಿ ಒಂದು ಸ್ವಲ್ಪ ಚೂರನ್ನ ಹಾಕಿದ್ದೆ. ಹಾಗೆ ಈರುಳ್ಳಿನ ಕಟ್ ಮಾಡಿ ಈ ಥರ ಇಟ್ಕೊಂಡು ತಿಂಬೋದ್ರಿಂದ ಟೇಸ್ಟು ಸಖತ್ತಾಗಿರ್ತು. ಸೊ ಈ ಥರ ನಿಮ್ಮ ಮನೇಲೂ ಒಂದು ಸಲ ಟ್ರೈ ಮಾಡಿ. ಹೆಂಗಾಯ್ತು ಪಾವ್ ಭಾಜಿ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಇಷ್ಟೊತ್ತುವರೆಗೆ ನನ್ನ ಚಾನಲ್ನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.